ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೆಷಿನ್ ಲರ್ನಿಂಗ್ ಅಲ್ಲಿ ಬರುವಂತಹ ಕೋವೇರಿಯನ್ಸ್ ಮತ್ತೆ ಕೋರಿಲೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಕೋವೇರಿಯನ್ಸ್ ಅಂಡ್ ಆಲ್ಸೋ ದ ಕೋರಿಲೇಷನ್ ಫಾರ್ ದ ಗಿವನ್ ಡೇಟಾ x is equal to 1 2 3 4 5, y is equal to 1 2 3 4 1 4 9 16 and 25. ಸೊ ಈ ಸೆಟ್ ಅಲ್ಲಿ ಇರುವಂತಹ ವ್ಯಾಲ್ಯೂಗಳನ್ನ ಯೂಸ್ ಮಾಡಿಕೊಂಡು ನಾವು ಕೋವೇರಿಯನ್ಸ್ ಮತ್ತೆ ಕೋರಿಲೇಷನ್ ಅನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ವೆರಿ ಸಿಂಪಲ್ ಏನು ಅಂತಂದ್ರೆ, ಫಸ್ಟ್ ವೆರಿ ಸಿಂಪಲ್ ಆಗಿ ಕೋವೇರಿಯನ್ಸ್ ಅನ್ನ ಕಂಡುಹಿಡ್ಕೊಂತ ಹೋಗೋಣ. ಆಮೇಲೆ ಆ ಕೋವೇರಿಯನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೋರಿಲೇಷನ್ ಅನ್ನ ಕಂಡುಹಿಡಿಬಹುದು. ಸೊ ಫಸ್ಟ್ ಕೋವೇರಿಯನ್ಸ್ ಅನ್ನ ನಾವು ಕಂಡುಹಿಡಿಬೇಕು ಅಂತಂದ್ರೆ ಮೀನ್ ಅನ್ನ ಕಂಡುಹಿಡಿಬೇಕು. ಮೀನ್ ಆಫ್ ದಿಸ್ ಸೆಟ್ ಅಂಡ್ ಮೀನ್ ಆಫ್ ದಿಸ್ ಸೆಟ್. ಸೊ ಎರಡು ಸೆಟ್ ಗಳದ್ದು ಕೂಡ ನಾವು ಮೀನ್ ಅನ್ನ ಡಿಫರೆಂಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಮೀನ್ ಆಫ್ ಎಕ್ಸ್, ನೆಕ್ಸ್ಟ್ ಇಲ್ಲಿ ಮೀನ್ ಆಫ್ ವೈ. ಸರಿನಾ? ಎಕ್ಸ್ ಬಾರ್ ಅಂತ ಅಂದ್ರೆ ಮೀನ್ ಆಫ್ ಎಕ್ಸ್ ಸೆಟ್, ವೈ ಬಾರ್ ಅಂತ ಅಂದ್ರೆ ಮೀನ್ ಆಫ್ ವೈ ಸೆಟ್. ಸೊ ಮೀನ್ ಅಂತ ಅಂದ್ರೇನು, ಆವರೇಜ್ ಕಂಡುಹಿಡಿಯೋದು. ಸಿಂಪಲ್. ಇಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ ಗಳನ್ನು ಆಡ್ ಮಾಡ್ರಿ. ಫಸ್ಟ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಡಿವೈಡೆಡ್ ಬೈ ಎಷ್ಟು ಎಲಿಮೆಂಟ್ಸ್ ಇರೋದು ಈ ಸೆಟ್ ಅಲ್ಲಿ? ಟೋಟಲ್ 5 ಎಲಿಮೆಂಟ್ಸ್. 1 to 5 ಅಂತ ಅಂದ್ರೆ 5. ಸೊ ಡಿವೈಡೆಡ್ ಬೈ 5. 5 plus 4 is 9, 9 plus 3 is 12, 12 plus 2 is 14, 14 plus 1 is 15. So 15 divided by 5. So value ಎಷ್ಟಾಗುತ್ತೆ? 3. So mean of x set is equal to 3. Next y ಗೆ. So y ಅಲ್ಲಿ ಯಾವ ಎಲಿಮೆಂಟ್ಸ್ ಇರೋದು? 1 plus 4 plus 9 plus 16 plus 25. So whole divided by 5. ಯಾಕೆ ಇದರಲ್ಲೂ ಕೂಡ ಟೋಟಲ್ 5 ಎಲಿಮೆಂಟ್ಸ್ ಇದಾವೆ. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? 1 plus 4 ಅಂತ ಅಂದ್ರೆ 5, 5 plus 9 ಅಂತ ಅಂದ್ರೆ ಎಷ್ಟಾಗುತ್ತೆ? 14. ಸೊ 14 plus 16 ಅಂತ ಅಂದ್ರೆ 30, 30 plus 25 ಅಂತ ಅಂದ್ರೆ ಎಷ್ಟಾಯ್ತು? 55. ಸೊ 55 ಡಿವೈಡೆಡ್ ಬೈ 5 ಅಂತ ಅಂದ್ರೆ ಎಷ್ಟಾಯ್ತು? 11 ಇಸ್ ದ ಆನ್ಸರ್. ಸೊ ಇವಾಗ ಮೀನ್ ಆಫ್ ವೈ ಸಿಕ್ತು, ಮೀನ್ ಆಫ್ ಎಕ್ಸ್ ಸಿಕ್ತು. ಇವಾಗ ಇವೆರಡನ್ನೂ ಯೂಸ್ ಮಾಡಿಕೊಂಡು ನಾವು ಕೋವೇರಿಯನ್ಸ್ ಅನ್ನ ಕಂಡುಹಿಡಿಬಹುದು. ಸೊ ಕೋವೇರಿಯನ್ಸ್ ಅನ್ನ ಅಂತ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಕೋವೇರಿಯನ್ಸ್ ವಿಲ್ ಬಿ ಈಕ್ವಲ್ ಟು, ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ನೀಟಾಗಿ ನೋಡ್ಕೋಬೇಕು. ಫಸ್ಟ್ ಮೊದಲನೇ ಎಲಿಮೆಂಟ್ ಎಕ್ಸ್ ಅಲ್ಲಿ ಯಾರು ಇರೋದು? 1. ಸೊ ಈ ಎಕ್ಸ್ ಸೆಟ್ ಗೆ ಮೀನ್ ವ್ಯಾಲ್ಯೂ ಏನಿದೆ? 3. ಸೊ 1 ಮೈನಸ್ 3 ಇಂಟು ಎರಡನೇ ಸೆಟ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು? 1. ಸೊ ಅದಕ್ಕೆ ಮೀನ್ ವ್ಯಾಲ್ಯೂ ಯಾವುದು? 11 ಇಂಟು 1 ಮೈನಸ್ 11 ಪ್ಲಸ್ ನೆಕ್ಸ್ಟ್ ಎರಡನೇ ಎಲಿಮೆಂಟ್ ಗೋಣ. ಎರಡನೇ ಎಲಿಮೆಂಟ್ ಎಕ್ಸ್ ಸೆಟ್ ಅಲ್ಲಿ ಸೊ 2 ಮೈನಸ್ ಎಷ್ಟು ಮೀನ್ ಇರೋದು? 3 ಇಂಟು ಎರಡನೇ ಎಲಿಮೆಂಟ್ ವೈ ಸೆಟ್ ಅಲ್ಲಿ ದಟ್ ಈಸ್ 4 ಮೈನಸ್ ಅದರ ಮೀನ್ ವ್ಯಾಲ್ಯೂ ಇಸ್ 11. ಈ ತರ ಹೋಗ್ಬೇಕು. ಪ್ಲಸ್ ಮೂರನೇ ಎಲಿಮೆಂಟ್ 3 ಮೈನಸ್ ಎಕ್ಸ್ ಸೆಟ್ ಏನಿದೆ ಮೀನ್ ವ್ಯಾಲ್ಯೂ 3 ಇಂಟು ವೈ ಸೆಟ್ ಮೂರನೇ ಎಲಿಮೆಂಟ್ ಇಸ್ 9 ಮೈನಸ್ ಇದರ ಮೀನ್ ವ್ಯಾಲ್ಯೂ ಇಸ್ 11 ಪ್ಲಸ್ ನೆಕ್ಸ್ಟ್ ನಾಲ್ಕನೇ ಎಲಿಮೆಂಟ್ 4 ಮೈನಸ್ 3 ಇಂಟು 16 ಮೈನಸ್ 11 ಪ್ಲಸ್ 5 ಮೈನಸ್ 3 ಇಂಟು 25 ಮೈನಸ್ 11. ಗೊತ್ತಾಯ್ತಾ ಯಾವ ರೀತಿ ಮಾಡಬೇಕು? ಫಸ್ಟ್ ಎಕ್ಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಮೈನಸ್ ಎಕ್ಸ್ ನ ಮೀನ್, ನೆಕ್ಸ್ಟ್ ವೈ ಅಲ್ಲಿ ಇರುವಂತಹ ಎಲಿಮೆಂಟ್ ವೈ ನ ಮೀನ್, ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಾದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ಗೆ ಈ ರೀತಿ ಹೋಗ್ಬೇಕು. ಸೊ ಹೋಲ್ ಡಿವೈಡೆಡ್ ಬೈ 5 ಅಂತ ಏನಕ್ಕೆ ತಗೊಂಡಿರೋದು ನೋಡಿ, ಸಿಂಪಲ್. ಕಾಂಬಿನೇಷನ್ಸ್ ಎಷ್ಟಾಯ್ತು? 1 2 3 4 5 ಕಾಂಬಿನೇಷನ್ಸ್. ಸೊ ಇದ್ರ ಪ್ರಕಾರ ತಗೋಬೇಡ್ರಿ, ಇಲ್ಲಿ 5 ಇದಾವೆ ಎಲಿಮೆಂಟ್ಸ್, ಇಲ್ಲಿ 5 ಇದಾವೆ, ಟೋಟಲ್ 10 ಆಗ್ತವೆ. ನೋ. ಸೊ ಕಾಂಬಿನೇಷನ್ ಎಷ್ಟಾಯ್ತು? 1 2 3 4 5. ಸರಿನಾ? ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ ವ್ಯಾಲ್ಯೂ ಏನಾಗುತ್ತೆ? 1 ಮೈನಸ್ 3 ಅಂತಂದ್ರೆ ಮೈನಸ್ 2, 1 ಮೈನಸ್ 11 ಅಂತ ಅಂದ್ರೆ ಮೈನಸ್ ಎಷ್ಟಾಯ್ತು? ಮೈನಸ್ 9. 1 ಮೈನಸ್ 11 ಅಂತ ಅಂದ್ರೆ ಎಷ್ಟಾಗುತ್ತೆ? ಮೈನಸ್ 10 ಪ್ಲಸ್ 2 ಮೈನಸ್ 3 ಅಂತ ಅಂದ್ರೆ ಮೈನಸ್ 1, 4 ಮೈನಸ್ 11 ಅಂತ ಅಂದ್ರೆ ಮೈನಸ್ 7 ಪ್ಲಸ್ 3 ಮೈನಸ್ 3 will be 0, 0 into anything will be equal to 0. Next 4 minus 3 will be 1 into 16 minus 11 will be 5. Next 5 minus 3 ಏನಾಗುತ್ತೆ? 2 into 25 minus 11 will be 14. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 10 2s are 20. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 7s are 7. ನೆಕ್ಸ್ಟ್ 5 1s are 5 ಪ್ಲಸ್ 14 2s are 28.
ಸೊ ವ್ಯಾಲ್ಯೂ ಏನಾಗುತ್ತೆ 20 ಪ್ಲಸ್ 28 ಅಂತ ಅಂದರೆ 48, 48 ಪ್ಲಸ್ 7 ಅಂತ ಅಂದರೆ 55, 55 ಪ್ಲಸ್ 5 ಅಂತ ಅಂದರೆ ಎಷ್ಟಾಯಿತು 60. ಸೊ 60 ಹೋಲ್ ಡಿವೈಡೆಡ್ ಬೈ 5, ಯಾಕೆ ಇಲ್ಲಿ ಡಿವೈಡೆಡ್ ಬೈ 5 ಇತ್ತಲ್ವಾ, ಸೊ ಹೋಲ್ ಡಿವೈಡೆಡ್ ಬೈ 5. 60 ಡಿವೈಡೆಡ್ ಬೈ 5 ಅಂತ ಅಂದರೆ ಎಷ್ಟಾಗುತ್ತೆ 6 1 6 2. ಸೊ 12 ಇಸ್ ದ ಆನ್ಸರ್. ಸೊ ಕೋವೇರಿಯನ್ಸ್ ಎಷ್ಟು ಬಂತು ನಮಗೆ 12. ಸೊ ಈ ಕೋವೇರಿಯನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೋರಿಲೇಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಈಗ ಕೋರಿಲೇಷನ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಕೋರಿಲೇಷನ್ ಆರ್, ಸೊ ಸ್ಮಾಲ್ ಲೆಟರ್ ಆರ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ವಿಲ್ ಬಿ ಈಕ್ವಲ್ ಟು ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮಾ ವೈ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಸೆಟ್. ಸೊ ಎರಡು ಸೆಟ್ಗಳಿಗೂ ಕೂಡ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಕೋಬೇಕು. ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಆಲ್ರೆಡಿ ಗೊತ್ತಿದೆ 12, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಅನ್ನ ಕಂಡುಹಿಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇದನ್ನ ನಾನು ಈಕ್ವೇಶನ್ 1 ಅಂತ ತಗೊಂಡಿರ್ತೀನಿ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಅನ್ನ ಕಂಡುಹಿಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು root of summation of xi minus x bar whole square divided by n minus 1. ಸರಿನಾ? ಸೊ ಇವಾಗ ಫಸ್ಟ್ ರೂಟ್ ಆಫ್ xi minus x bar ಅಂತ ಅಂದ್ರೆ x bar ಅಂತ ಅಂದ್ರೆ ನಮ್ಮ ಮೀನ್ ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಿದೆ. xi ಅಂತ ಅಂದ್ರೆ x ಅಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಮೊದಲನೇ ಎಲಿಮೆಂಟ್ ಯಾವ್ದಿರೋದು 1. ಸೊ 1 ಮೈನಸ್ x bar ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಮನ್ ಡಿನಾಮಿನೇಟರ್ ಇರುತ್ತೆ. ಸೊ n ಮೈನಸ್ 1 ಅಂತಂದ್ರೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇರೋದು 5. ಸೊ 5 ಮೈನಸ್ 1 ವಿಲ್ ಬಿ 4. ಸರಿನಾ? ಪ್ಲಸ್ ಎರಡನೇ ಎಲಿಮೆಂಟ್ ಯಾವುದು 2. ಸೊ 2 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಮೂರನೇ ಎಲಿಮೆಂಟ್ ಯಾವುದು 3. ಸೊ 3 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ನಾಲ್ಕನೇದು ಯಾವುದು 4. ಸೊ 4 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಐದನೇದು 5 ಮೈನಸ್ 3 ಹೋಲ್ ಸ್ಕ್ವೇರ್. ಸೊ ಇವಾಗ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 1 ಮೈನಸ್ 3 ಸ್ಕ್ವೇರ್ ಅಂತ 1 ಮೈನಸ್ 3 ಅಂತಂದ್ರೆ ಎಷ್ಟಾಗುತ್ತೆ -2. ಸೊ -2 ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ 4. ಸರಿನಾ? 4 ಪ್ಲಸ್ 2 ಮೈನಸ್ 3 ಅಂತಂದ್ರೆ -1 ಹೋಲ್ ಸ್ಕ್ವೇರ್ ಅಂತಂದ್ರೆ +1 ಪ್ಲಸ್ 3 ಮೈನಸ್ 3 ವಿಲ್ ಬಿ 0 ಸ್ಕ್ವೇರ್ ಅಂತಂದ್ರೆ ಇನ್ನೇನು 0. 4 ಮೈನಸ್ 3 ಅಂತಂದ್ರೆ 1. ಸೊ 1 ಸ್ಕ್ವೇರ್ ವಿಲ್ ಬಿ 1 ಪ್ಲಸ್ 5 ಮೈನಸ್ 3 ಅಂತಂದ್ರೆ 2 ಸ್ಕ್ವೇರ್ ಅಂತಂದ್ರೆ 4 ಡಿವೈಡೆಡ್ ಬೈ 4. 4 plus 4 will be 8. 8 plus 2 is 10. So 10 divided by 4 will be the answer. So which will be equal to root of 10 divided by 4. So 10 divided by 4 ಅಂತಂದ್ರೆ ಎಷ್ಟಾಗುತ್ತೆ 2.5. So root of 2.5 will be equal to 1.58. 1.58. So ಇಲ್ಲಿ ಬರ್ಕೊಂತೀನಿ ಇವಾಗ. So standard deviation of x is equal to 1.58. So next standard deviation of y set ಯಾವ ರೀತಿ ಕಂಡುಹಿಡಿಯೋದು, summation of yi minus y bar divided by n minus 1. ಸರಿನಾ? ಸೊ ಅದೇ ಸೇಮ್ ಫಾರ್ಮುಲಾನೇ, ರೂಟ್ ಆಫ್ ಕಾಮನ್ ಡಿನಾಮಿನೇಟರ್ ಬರುತ್ತೆ ಅಂತ ಹೇಳಿದೀನಿ. ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇರೋದು y set ಅಲ್ಲಿ ಟೋಟಲ್ 5. ಸೊ 5 minus 1 ಅಂತಂದ್ರೆ it will be equal to 4. ಸೊ yi minus y bar ಮಾಡಬೇಕು. 1 ಮೈನಸ್ ಮೀನ್ ವ್ಯಾಲ್ಯೂ ಏನು y set ಗೆ 11. ಸೊ 1 ಮೈನಸ್ 11 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಎಲಿಮೆಂಟ್ ಯಾವುದು 4. ಸೊ 4 ಮೈನಸ್ 11 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 9. ಸೊ 9 ಮೈನಸ್ 11 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 16. ಸೊ 16 ಮೈನಸ್ 11 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 25. ಸೊ 25 ಮೈನಸ್ 11 ಹೋಲ್ ಸ್ಕ್ವೇರ್ which will be equal to ರೂಟ್ ಆಫ್ ಡಿನಾಮಿನೇಟರ್ ಅಲ್ಲಿ 4 ಬಂದೇ ಬರುತ್ತೆ. ಸೊ 1 ಮೈನಸ್ 11 ಅಂತ ಅಂದ್ರೆ ಎಷ್ಟಾಗುತ್ತೆ -10. ಸೊ -10 ಹೋಲ್ ಸ್ಕ್ವೇರ್ ಅಂತಂದ್ರೆ ಎಷ್ಟಾಯ್ತು 100 ಪ್ಲಸ್ 4 ಮೈನಸ್ 11 ಅಂತಂದ್ರೆ 7. ಸೊ 7 ಸ್ಕ್ವೇರ್ ಅಂತಂದ್ರೆ 7 7s are 49 ಪ್ಲಸ್ 9 ಮೈನಸ್ 11 ಅಂತಂದ್ರೆ ಎಷ್ಟಾಯ್ತು 2. ಸೊ 2 ಸ್ಕ್ವೇರ್ ಅಂತಂದ್ರೆ 4 ಪ್ಲಸ್ 16 ಮೈನಸ್ 11 ಅಂತಂದ್ರೆ 5. 5 ಸ್ಕ್ವೇರ್ ಅಂತಂದ್ರೆ 25 ಪ್ಲಸ್ 25 ಮೈನಸ್ 11 ಅಂತಂದ್ರೆ 14. ಸೊ 14 ಸ್ಕ್ವೇರ್ ಅಂತಂದ್ರೆ 14 ಸ್ಕ್ವೇರ್ it will be 196. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ವ್ಯಾಲ್ಯೂ ಏನಾಗುತ್ತೆ ರೂಟ್ ಆಫ್ 100 ಪ್ಲಸ್ 49 ಪ್ಲಸ್ 4 ಪ್ಲಸ್ 25 ಪ್ಲಸ್ 196 374 ಬರುತ್ತೆ. ಡಿವೈಡ್ ಇಟ್ ಬೈ 4. ಸೊ ವ್ಯಾಲ್ಯೂ ಎಷ್ಟು ಬಂತು 93.5. ಸೊ ರೂಟ್ ಆಫ್ 93.5 ವ್ಯಾಲ್ಯೂ ಎಷ್ಟಾಗುತ್ತೆ 9.66.
ಸೊ ಅಲ್ಟಿಮೇಟ್ ವ್ಯಾಲ್ಯೂ ಎಷ್ಟು ಬಂತು 9.66. ಸೊ ಇಲ್ಲೂ ಕೂಡ ಬರ್ಕೊಳ್ಳೋಣ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಇಸ್ ಈಕ್ವಲ್ ಟು 9.66. ಸೊ ಇವಾಗ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ವ್ಯಾಲ್ಯೂಗಳನ್ನ ಸೊ ಏನಂತ ಬರೀಬಹುದು, ಕೋವೇರಿಯನ್ಸ್ ಆಫ್ x, y ಆಲ್ರೆಡಿ ಗೊತ್ತಿದೆ ಎಷ್ಟು 12 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x is 1.58 into ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y is 9.66. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 1.58 into 9.66. ಸೊ 15.26 ಆಯಿತು. 12 divided by 15.26. So 12 divided by 15.26 will be equal to 0.76. ಸೊ ಇವಾಗ ನಮಗೆ ಕೋರಿಲೇಷನ್ ವ್ಯಾಲ್ಯೂ ಸಿಕ್ಕಿದೆ ಎಷ್ಟು 0.786. ಸೊ ಫಸ್ಟ್ ಏನ್ ಮಾಡಬೇಕು, ಕೋವೇರಿಯನ್ಸ್ ಅನ್ನ ಕಂಡುಹಿಡ್ಕೋಬೇಕು, ಮೀನ್ ಅನ್ನ ಯೂಸ್ ಮಾಡಿಕೊಂಡು ಮೀನ್ ಆಫ್ ಎಕ್ಸ್ ಮೀನ್ ಆಫ್ ವೈ ಅನ್ನ, ನೆಕ್ಸ್ಟ್ ಕೋವೇರಿಯನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೋರಿಲೇಷನ್ ಅನ್ನ ಕಂಡುಹಿಡಿಬಹುದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ನಿಮಗೆ ಗೊತ್ತಿರಲೇಬೇಕು, ಸರಿನಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.